ಮಾತಾಡ್ತೀನಿ. ಆತ್ಮಾನಂದ ಸರ್, ಕುಮಾರ್ ಅವ್ರು ಹೇಳ್ತಾ ಇದ್ರು ಉಪೇಂದ್ರ ಅವ್ರದ್ದು ಪ್ರಜಾಕೀಯ, ನಿಮ್ಮ ಬಿ ಟೀಮು, ಸಿ ಟೀಮು, ಎಫ್ ಟೀಮು ಅಂತ ಹೇಳ್ಬಿಟ್ಟು. ಯಾವ ಟೀಮ್ ಸರ್? ಏನಾದ್ರು ಪ್ರಜಾಕೀಯ ಇದ್ರೆ ಏನಾದ್ರು ಕೇಸರಿ ಕಲರ್ ಏನಾದ್ರು ಇತ್ತಾ ಹೇಗೆ? ನಾವು ನೇರವಾಗಿ ಯಾವ ಟೀಮು ನಮ್ಮಲ್ಲಿಲ್ಲ. ನಾವು ರಾಷ್ಟ್ರೀಯ ಪಕ್ಷ ಇವತ್ತು ಪ್ರಪಂಚದಲ್ಲೇ ರಾಷ್ಟ್ರೀಯ ಪಕ್ಷ ರಾಜ್ಯದಲ್ಲಿ ಏನಾದ್ರು ಒಂದು ಸೈಡಿಗೆ ಇರ್ಲಿ ಅಂತ ಏನಾದ್ರು ಇಟ್ಕೊಂಡಿದ್ರ? ಇಲ್ಲ, ಖಂಡಿತ. ನಾನು ಮುಗಿಸ್ತೇನೆ. ರಾಷ್ಟ್ರೀಯ ಪ್ರಪಂಚದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರತಕ್ಕಂಥ 12 ಕೋಟಿಗೂ ಹೆಚ್ಚು ಸದಸ್ಯರನ್ನ ಹೊಂದಿರತಕ್ಕಂಥ ಕಾರ್ಯಕರ್ತರ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಉಪೇಂದ್ರ ಅವರು ಸಿ ಟೀಮೋ ಬಿ ಟೀಮೋ ಅವೆಲ್ಲ ನಮಗೆ ಪ್ರಶ್ನೆನೇ ಇಲ್ಲ. ಅವರು ಯಾವತ್ತೂ ಕೂಡ ನಮ್ಮ ನಿಲುವುಗಳಿಗಾಗ್ಲಿ ನಮ್ಮ ಜೊತೆಗಾಗ್ಲಿ ಎಲ್ಲರೂ ಇದ್ದಿದ್ದನ್ನ ನೋಡಿದ್ದೀರಾ? ಯಾವುದೂ ಇಲ್ಲ. ಈ ಜನ ಅವರು ಒಂದು ವರ್ಗಕ್ಕೆ ಸೀಮಿತವಾಗಿರುವುದರಿಂದನೋ ಇಲ್ಲ ಅವರ ಅನೇಕ ಚಿತ್ರಗಳನ್ನು ನೋಡಿನೋ ಬೇರೆ ಅವರ ಹಿನ್ನೆಲೆಯನ್ನು ನೋಡೇನೋ ಎಲ್ಲೋ ಒಂದು ಕಡೆ ಬಿಜೆಪಿ ಕಡೆ ಇರ್ಬೋದು ಅನ್ನುವಂಥ ವಾತಾವರಣಗಳನ್ನ ಬೇರೆ ಪಕ್ಷದವರು ಮಾಡಿರ್ಬೋದು. ಅಲ್ಲ, ಅಲ್ಲಿ ಪಕ್ಕದಲ್ಲಿ ಅವರೇ ಮಾಡಿರ್ಬೋದು, ಇವ್ರದಲ್ಲದೆ ಬೇರೆಯವರು ಮಾಡಿರ್ಬೋದು. ಹಾಗಾಗಿ ಅವ್ರು ಎಂದೂ ಕೂಡ ನಮ್ಮ ಪರವಾಗಿ ನಿಂತಿದ್ದಾಗ್ಲಿ, ನಮ್ಗೆ ಸಪೋರ್ಟ್ ಮಾಡಿದ್ದಾಗ್ಲಿ, ನಾವು ಅವ್ರನ್ನ ಕೇಳಿದಾಗ್ಲಿ ಯಾವತ್ತೂ ಈಗೂ ಇಲ್ಲ, ಇವತ್ತಿಗೂ ಇಲ್ಲ. ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂದರೆ ಏನು ಸಾಮಾನ್ಯ ಸಿದ್ಧಾಂತಗಳನ್ನ ಆಧಾರದ ಮೇಲೆ ಮತ್ತೆ ರಾಜಕೀಯ ಅಧಿಕಾರವನ್ನು ಪಡೆಯಲು ಅನೇಕ ಉದ್ದೇಶಗಳನ್ನು ಇಟ್ಟಿಟ್ಕೊಂಡು ಸಂಘಟಿತವಾಗಿ ಜನರಲ್ಲಿ ಒಂದು ನಂಬಿಕೆಯನ್ನ ಮಾಡದೆ ಆ ನಂತರ ಅದನ್ನ ರಾಜಕೀಯ ಪಕ್ಷವಾಗಿ ನಾವು ಮುಂದುವರಿಸಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷವಾಗಿ ಉಪೇಂದ್ರ ಅವರು ಆ ಕೆಲಸ ಮಾಡ್ತಾನೆ ಇಲ್ಲ. ಒಂದಷ್ಟು ಅವ್ರಿಗಿರುವಂಥ ಸಿನಿಮಾ ಮೊರಾಲಿಟಿಯನ್ನು ತಗೊಂಡು ಅವರ ಪತ್ರಿಕೆಗಳನ್ನು ಹೇಳಿಕೆ ಕೊಟ್ಟರೆ ಇವತ್ತು ವ್ಯೂಸ್ ಎಲ್ಲ ಪತ್ರಿಕೆಗಳು ಬರುತ್ತೆ, ಟಿ ವಿ ಮಾಧ್ಯಮದಲ್ಲಿ ಬರುತ್ತೆ. ಅದಾದ ನಂತರ ಜನರ ಹತ್ರ ಹೋಗ್ತಾ ಇದ್ದಾರಾ? ಇಲ್ಲ. ಯಾವತ್ತೋ ಇವತ್ತು ನಾಳೆ ಬರುವಂಥ GBA ಚುನಾವಣೆ ಬಂದ್ಬಿಡುತ್ತೆ, ಇಲ್ಲ ಅಂದರೆ MLA ಚುನಾವಣೆಗಳ ಹತ್ರ ಬಂದಾಗ ಮಾತಾಡುವಂಥದ್ದು, ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅವರೆಲ್ಲೂ ಕೂಡ ಕಾರ್ಯಕರ್ತರ ಪಡೆಯನ್ನು ಉದ್ದೇಶಿಸಿ ಮಾತಾಡುವಂಥದ್ದು, ಯಾವುದೋ ಒಂದು ಸಮುದಾಯಕ್ಕೆ ಹೋರಾಟ ಮಾಡಿದ್ದಾಗಲಿ, ಇವತ್ತು ಜ್ವಾಲಂತ ಸಮಸ್ಯೆಗಳು ರಾಜ್ಯದಲ್ಲಿ ದೇಶದಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಪ್ರಶ್ನೆ ನೀವೇ ಹಾಕಬೇಕು, ನೀವೇ ಉತ್ತರ ಕಂಡಿಡ್ಕೋಬೇಕು ಅನ್ನುವಂಥ ನಾಯಕ. ಅಂಥ ನಾಯಕನ ಇಟ್ಕೊಂಡು ಈ ಸಮಾಜ ಯಾವ ರಾಜಕೀಯ ಪಕ್ಷವನ್ನ ಸೃಷ್ಟಿ ಮಾಡ್ತಾರ ಅವರು? ಹಾಗಾಗಿ ಇವರ ರಾಜಕೀಯ ಈ ಒಂದು ಹೇಳಿಕೆಗಳಿದೆಯಲ್ಲ, ಇದೇ ಅವ್ರಿಗೆ ಇನ್ನ ಎಲ್ಲೋ ಒಂದು ಕಡೆ ಸಿನಿಮಾದ ರೀತಿಯಲ್ಲೇ ಏನೋ ಅವ್ನು ಮಾಡ್ಬಿಡ್ಬೋದು ಚಮತ್ಕಾರ ಅಂತ ತಿಳ್ಕೊಂಡಿರ್ಬೋದು. ಹಾಗಾಗಿ ಒಂದಂತಕ್ಕೆ ಅವ್ರನ್ನ ರಾಜ್ಯಸಭಾ ಮೆಂಬರೇ ಮಾಡಿಬಿಟ್ರು, MLCನೇ ಮಾಡಿಬಿಟ್ರು, DCMೇ ಮಾಡಿಬಿಡ್ತಾರೆ. ಇದೆಲ್ಲ ನಡೆದಿದೆ. ಅದ್ಯಾವುದು ಕೂಡ ಆಗೋದು ಇಲ್ಲ. ಏನೇ ಆದ್ರೂ ಕೂಡ ಜನರಿಂದ, ಜನರ ಮಧ್ಯೆ, ಜನರ ಹೋರಾಟದಲ್ಲಿ ಭಾಗವಹಿಸಿ ಆ ನಾಯಕ ಬಂದಾಗಲೇ ಒಂದು ರಾಜಕೀಯದ ಶಕ್ತಿಯನ್ನು ಪಡಿಬೋದು. ಇವತ್ತು ಪಕ್ಕದ ವಿಜಯ್ ಅವರು ಎಷ್ಟು ಕಾಲ್ತುಳಿತಗಳು, ಎಷ್ಟು ನನ್ಕೊಂಡಂಗೆ ಇವತ್ತು 50 ಜನಕ್ಕಿಂತ ಹೆಚ್ಚು ಜನ ಸತ್ತೋದ್ರು ಅವ್ರ ರ್ಯಾಲಿಗಳಲ್ಲಿ. ಅದು ನಿಜವಾದಂಥ ಹೋರಾಟ, ನಿಜವಾದಂಥ ಅಂದ್ರೆ ಸಾಯಿಸಿ ಅಲ್ಲ. ನಾನು ಅಷ್ಟು ಅಭಿಮಾನ ರಾಜಕೀಯ ನಾನು ಕಾಲ್ ತುಳಿತ ಯಾಕಾಗುತ್ತೆ? ಏನು ವಿಜಯ್ ಅವರು ಬಂದ್ಬಿಡಿ ನೀವೆಲ್ಲ ಅಂತ ಹೇಳಿದ್ರ? ಜನ ಎಲ್ಲೋ ಒಂದು ಕಡೆ ಅಲ್ಲಿರುವ ನ್ಯೂನ್ಯತೆಗಳು, ಒಂದಷ್ಟು ಬಡತನ, ಒಂದಷ್ಟು ಬಡ ಜನರ ನ್ಯಾಯಕ್ಕೆ ನಮಗೊಬ್ಬ ನಾಯಕ ಸಿಗಬಹುದು ಅಂತೇಳಿ ಜನ ಅವರನ್ನ ನೋಡಕ್ ಹೋಗ್ತಾರೆ. ಸಿನಿಮಾದಲ್ಲಿ ನೋಡಿದ್ ಬೇರೆ, ನಮ್ಮ ಹತ್ರ ಬಂದಿದ್ದಾನೆ ನಮ್ಮ ನಾಯಕ ಅಂತೇಳಿ ಆಗ್ಬಾರ್ದು. ಯಾವುದೇ ಒಂದು ಸಾವುಕು ನೋವು ಕೂಡ ಆಗ್ಬಾರ್ದು. ನಾವು ಅನೇಕ ರ್ಯಾಲಿಗಳನ್ನು ಮಾಡಿದ್ದೀವಿ, 10 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸುವಂಥ ರ್ಯಾಲಿಗಳನ್ನು ಮಾಡಿದ್ದೀವಿ. ಎಲ್ಲೂ ಕೂಡ ಯಾವುದೇ ಘಟನೆ ಆಗದಂಗೆ ರ್ಯಾಲಿಗಳಾಗಿದೆ. ಅಲ್ಲಿ ಪಾಪ ಅವರು ಇವತ್ತು ಉದಯೋನ್ಮುಖವಾಗಿ ಬರ್ತಕ್ಕಂಥ ರಾಜಕೀಯ ಯುವ ನಾಯಕರು ಅಂತ ಸಂದರ್ಭದಲ್ಲಿ ಒಂದ್ ನಿಮಿಷ ನೀವು 10 ಲಕ್ಷ 20 ಲಕ್ಷ ಜನ ಸೇರಿಸಿ ರ್ಯಾಲಿ ಮಾಡಿದಿರಿ. ನೀವೇ ಹೇಳ್ತಿದ್ರಿ ಅವಾಗ ಫಂಡ್ ಇಲ್ದೆ ಮಾಡಕ್ಕಾಗಲ್ಲ, ದುಡ್ಡಿಲ್ದೆ ಮಾಡಕ್ಕಾಗಲ್ಲ ಅಂತ. ಉಪೇಂದ್ರ ಅವರು ದುಡ್ಡಿಲ್ದೆ ರಾಜಕಾರಣ ಮಾಡಕ್ ಹೊರಟಿಲ್ಲ. ದುಡ್ಡೆಲ್ಲ ಇದೆ, ಅವ್ರು ಬಿಚ್ಚಕ್ ಮನಸ್ಥಿತಿ ಇಲ್ಲ, ಬಿಚ್ಚೋ ಮನಸ್ಥಿತಿ ರಾಜಕಾರಣ ಮಾಡಕ್ಕಾಗಲ್ಲ. ಇವತ್ತು ನೋಡಿ, ಉಪೇಂದ್ರ ಅವರು ನಿಮ್ ಟಿವಿ ಚಾನಲ್ ಬನ್ನಿ ಅಂತಂದ್ರೆ ಸುಮ್ನೆ ಬರಲ್ಲ, ಪೇಮೆಂಟ್ ಆಗ್ಬೇಕು ಅವ್ರಿಗೆ. ಪೇಮೆಂಟ್ ಆದ್ರೇನೆ ಒಂದ್ ಅರ್ಧ ಗಂಟೆ ನಿಮ್ಗೆ ಇಂಟ್ರೂ ಕೊಡೋದು. ಉಪೇಂದ್ರ ಅವ್ರದ್ದು ಬಿಡಿಗಾಸು ಇಲ್ಲದೆ ಇರುವಂತ ಕಾರ್ಯಕರ್ತ ಅಲ್ಲ. ಜನ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಆ ಅಭಿಮಾನನ ಬಳಸ್ಕೊಳ್ದೇನೆ ಕಾರ್ಯಕರ್ತರನ್ನ, ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಅನ್ನೋದಷ್ಟೇ ನಮ್ದು. ನೀವು ರಾಜಕೀಯ ಪಕ್ಷ ಮಾಡ್ಬೇಕಾ, ಒಂದು ರೀತಿಯಲ್ಲಿ ಹೋರಾಟ ಶುರು ಮಾಡಿ, ಈ ರಾಜ್ಯದ ಸಮಸ್ಯೆಗಳನ್ನ ಹೇಳಿ. ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಲಿ, ಅದನ್ನ ಬಿಟ್ಟು ಯಾರೋ ಒಂದಷ್ಟು ತಲೆಗೆ ನಿಶಾ ಏರ್ಸ್ಕೊಂಡಿರುವಂತ ಯುವಕರನ್ನ ದಾರಿ ತಪ್ಪಿಸೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮಿಂದನೇ ಆಯ್ಕೆ ಮಾಡ್ತೀನಿ,
ನಿಮ್ಮಿಂದನೇ ಆಯ್ಕೆ ಮಾಡ್ತೀನಿ ಅಂದ್ರೆ ಅವ್ರ ಪಕ್ಷದ ಚುನಾವಣೆಗೆ ನಿಲ್ಲಿಸ್ಬೇಕಲ್ಲ ಅವರು. ಆವಾಗ ಏನಂತಾರೆ, ನೀನು ಜನರ ಮಧ್ಯೆ ಇದ್ರೆ ನೀ ಗೆಲ್ತೀಯ ಅಂತೀರಾ. ಪಾಂಪ್ಲೆಟ್ಸ್ ಹೊಡ್ಸಕ್ ದುಡ್ಡು ಅಂದ್ರೆ ಅದ್ ನಮ್ಮ ಹತ್ರ ಇಲ್ಲ, ಜನ ಓಟ್ ಹಾಕ್ತಾರೆ ಬಿಡು ಅಂತಾರೆ. ಇದೆಲ್ಲ ಆಗುವಂತ ಪರಿಸ್ಥಿತಿನ ಇದು ಉಪೇಂದ್ರ ಅವ್ರಿಗೆ ಏನ್ ತಿಳುವಳಿಕೆ ಇಲ್ಲ ಅಂತಲ್ಲ, ಅವರು ತನ್ನ ಬೊಕ್ಕಸದಿಂದ ತನ್ನ ಪ್ಯಾಕೆಟ್ ಇಂದ ಏನು ಖರ್ಚಾಗಬಾರ್ದು ಬಿಟ್ಟಿ ಪ್ರಚಾರ, ಈ ತರದ ಪ್ರಚಾರ ಮಾಡ್ಕೊಂಡು ಜನರನ್ನ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ನಡೆಯೋದಿಲ್ಲ. ಇವತ್ತು ದೇಶದಲ್ಲಿ ಅನೇಕ ರಾಜಕೀಯ ಪಕ್ಷಗಳಿದೆ. 2000ಕ್ಕೂ ಇಡೀ ದೇಶದಲ್ಲಿ 2100 ರಾಜಕೀಯ ಪಕ್ಷಗಳಿದೆ. ಅದರಲ್ಲಿ 8-10 ರಾಷ್ಟ್ರೀಯ ಪಕ್ಷಗಳಾಗಿ ಹೊರಹೊಮ್ಮಿದೆ. ಅವರೆಲ್ಲ ಹೇಗೆ ಬಂದ್ರು? ಇವ್ರ ತರ ಬಂದ್ರ? ಮತ್ತೆ ನಿಮಗೆ ಇವತ್ತು 1885 ಕಾಂಗ್ರೆಸ್ನ ಪಕ್ಷ ಆಗಿದ್ದು. ಅವತ್ತು ಓಂ ಅವರು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಕಾಂಗ್ರೆಸ್ ಅದು ಹೋಳಾಗಿದೆ. ಇವತ್ತು ಅನೇಕ ಪಕ್ಷಗಳಾಗಿವೆ, ಇದೆ ಅನೇಕ ರಾಜ್ಯಗಳಲ್ಲಿ ಬೇರೆ ಬೇರೆ ಆಗಿದೆ. 1980ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು 1980ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಟ್ಟಿದಂತ ಬಿಜೆಪಿ ಪಕ್ಷ ಇವತ್ತು ದೇಶದಲ್ಲಿ ಆಡಳಿತ ಮಾಡ್ತಾ ಇದೆ. 15 ವರ್ಷಕ್ಕೂ ಹೆಚ್ಚು ದೇಶವನ್ನು ಆಳ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ನಮ್ಮ ಅಧಿಕಾರದಲ್ಲಿ ಇದ್ದೀವಿ. ಮತ್ತೆ 1920ರಲ್ಲಿ ಎಂ ಎಸ್ ರಾವ್ ಅವರು ನಿರ್ಮಿಸಿದಂಥ ಪಾರ್ಟಿ ಇದೆ. 1964ರಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ ಆಯಿತು. ಅದರ ಚಿಹ್ನೆ ನಿಮ್ಗೆ ಗೊತ್ತಿದೆ, ಏನು ಒಂದು ಹ್ಯಾಮರು ಮತ್ತೆ ಪಕ್ಷ. ತುಂಬಾ ಇತಿಹಾಸಕ್ಕೆ ಹೋಗೋದು ಬೇಡ. 84ರಲ್ಲಿ ಕಾನ್ಸಿರಾಮ್ ಅವರು BSP ಕಟ್ಟಿದ್ರು. ಇವತ್ತು ಮಾಯಾವತಿ ಅವರು ಅದ್ರ ಅಧ್ಯಕ್ಷರು. ಅವ್ರ ಹೋರಾಟ ನಾವೆಲ್ಲ ನೋಡಿದೀವಿ. ಈ ರೀತಿಯ ಪಕ್ಷ ಕಟ್ಟಲಿಕ್ಕೆ ಒಂದು ಬುನಾದಿ ಹಾಕ್ಬೇಕು. ನಾವು ಲಾಸ್ಟ್ ಒಂದು 10-15 ವರ್ಷದ ರಾಜಕಾರಣ ನೋಡೋದಾದ್ರೂ ಕೂಡ ನೀವು ರಾಷ್ಟ್ರೀಯ ಪಕ್ಷಗಳು ಯಾರ್ಯಾರನ್ನ ನೆಗ್ಲೆಕ್ಟ್ ಮಾಡ್ತಾ ಬರ್ತೀರಲ್ಲ ಅವರೇ ನಿಮಗೆ ಮುಳ್ಳಾಗುವಂಥದ್ದನ್ನು